ಕಾಲದ 2ನೇ ವಾರ ಸೋಮವಾರ. ಮೊದಲನೇ ವಾಚನ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಪೇತ್ರ ಮತ್ತು ಯೋವಾನ ಬಂಧನದಿಂದ ಬಿಡುಗಡೆ ಹೊಂದಿದ ಮೇಲೆ ವಿಶ್ವಾಸಿಗಳಿಗೆ ಭೇಟಿ ಇತ್ತರು. ಮುಖ್ಯ ಯಾಜಕರು ಹಾಗೂ ಪ್ರಜಾಪ್ರಮುಖರು ತಮಗೆ ಹೇಳಿದ್ದನ್ನು ಅವರಿಗೆ ವರದಿ ಮಾಡಿದರು. ಈ ಸಮಾಚಾರವನ್ನು ಕೇಳಿದ ಕೂಡಲೇ ಭಕ್ತಾದಿಗಳು ಏಕಕಂಠದಿಂದ ದೇವರನ್ನು ಪ್ರಾರ್ಥಿಸುತ್ತಾ ಹೀಗೆಂದರು: ಪ್ರಭು, ಇಹಪರಗಳನ್ನು, ಸಮುದ್ರ ಸಾಗರಗಳನ್ನು, ಅವುಗಳಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿದವರು ನೀವೇ. ಸರ್ವೇಶ್ವರನಿಗೂ ಆತ ಅಭಿಷೇಕಿಸಿದವನಿಗೂ ವಿರುದ್ಧ ಅನ್ಯ ಧರ್ಮೀಯರೇಕೆ ರೋಷಭರಿತರಾದರು? ಜನರೇಕೆ ವ್ಯರ್ಥ ಒಳಸಂಚು ಹೂಡಿದರು? ಲೋಕಾಧಿಪತಿಗಳೇಕೆ ಸನ್ನದ್ಧರಾದರು? ಜನನಾಯಕರೇಕೆ ಸಮಾಲೋಚಿಸಿದರು ಎಂದು ನಮ್ಮ ಪಿತಾಮಹ ಹಾಗೂ ನಿಮ್ಮ ದಾಸನಾದ ದಾವೀದನ ಬಾಯಿಂದ ನುಡಿಸಿದ್ದೀರಿ. ಅಂತೆಯೇ ನಿಮ್ಮ ಪರಮಪೂಜ್ಯ ದಾಸ ಯೇಸುವಿನ ವಿರುದ್ಧ ಹೆರೋದನು ಮತ್ತು ಪೊಂತಿಯಸ್ ಪಿಲಾತನು ಅನ್ಯ ಧರ್ಮದೊಡನೆ ಹಾಗೂ ಇಸ್ರಾಯೇಲಿನ ಜನರೊಡನೆ ಸೇರಿ ಈ ಪಟ್ಟಣದಲ್ಲೇ ಸಮಾಲೋಚನೆ ಮಾಡಿದರು. ನೀವು ಸಂಯೋಜಿಸಿದ್ದು ಹಾಗೂ ಸಂಕಲ್ಪಿಸಿದ್ದು ಈಡೇರುವಂತೆ ಅವರು ಹೀಗೆ ವರ್ತಿಸಿದರು. ಪ್ರಭು, ಇಗೋ, ಇವರು ನಮ್ಮನ್ನು ಬೆದರಿಸುತ್ತಿದ್ದಾರೆ. ನಿಮ್ಮ ಸಂದೇಶವನ್ನು ಧೈರ್ಯವಾಗಿ ಸಾರಲು ಶರಣರಾದ ನಮಗೆ ನೆರವು ನೀಡಿರಿ. ಸ್ವಸ್ಥಪಡಿಸುವ ನಿಮ್ಮ ಅಮೃತ ಹಸ್ತವನ್ನು ಚಾಚಿರಿ. ನಿಮ್ಮ ಪರಮ ಪೂಜ್ಯ ದಾಸ ಯೇಸುವಿನ ನಾಮದಲ್ಲಿ ಅದ್ಭುತಗಳು, ಸೂಚಕ ಕಾರ್ಯಗಳು ಜರುಗುವಂತಾಗಲಿ. ಈಗ ಪ್ರಾರ್ಥನೆ ಮಾಡಿದಾಗ ಅವರು ನೆರೆದಿದ್ದ ಸ್ಥಳ ಕಂಪಿಸಿತು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರು. ದೇವರ ಶುಭ ಸಂದೇಶವನ್ನು ಧೈರ್ಯವಾಗಿ ಸಾರತೊಡಗಿದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ದೇವರನ್ನು ಆಶ್ರಯಿಸುವವರಿಗೆ ಸೌಭಾಗ್ಯ, ಸಂತೋಷ. ದೊಂಬಿ ಹೇಳುವುದೇಕೆ ಅನ್ಯ ದೇಶ ವಿದೇಶಗಳು? ಕುತಂತ್ರ ಹೂಡುವುದೇಕೆ ಅನ್ಯ ಜಾತಿ ಜನಾಂಗಗಳು? ದೇವನಿಗೂ ಅವನ ಅಭಿಷಿಕ್ತನಿಗೂ ವಿರೋಧವಾಗಿ ಅವರೆಮಗೆ ತೊಡಿಸಿಹ ಬೇಡಿಕೆಗಳನ್ನು ಮುರಿಯೋಣ ಎನ್ನುತ್ತಿಹರು. ಅವರೇಕೆಮಗೆ ಹಾಕಿದ ಬಂಧನಗಳನ್ನು ಅರಿಯೋಣ ಎನ್ನುತ್ತಿಹರು. ಶ್ಲೋಕ. ದೇವರನ್ನು ಆಶ್ರಯಿಸಿರುವವರಿಗೆ ಸೌಭಾಗ್ಯ, ಸಂತೋಷ. ಪರದಲ್ಲಿ ಆಸೀನಾಗಿಹ ಪ್ರಭು ನಗುವನಿಗೆ ಗುರಿ ಮಾಡಿದಿಹನು ಇವರೆಲ್ಲರನ್ನು ಪರಿಹಾಸ್ಯಕ್ಕೆ. ಅನಂತರ ಸಿಡಿದೆದ್ದು ಹೀಗೆಂದು ನುಡಿಯುವನು: ನಾ ನೇಮಿಸಿದ ಅರಸನೇ ಸ್ಥಾಪಿಸಿಹೆನು, ಸಿಯೋನ್ ಶಿಖರದಿಂದಲೇ ಅವನು ಇರಿಸಿಹೆನು. ಈ ಪರಿ ಕೆರಳಿ ಕಳವಳಗೊಳಿಸುವನು ಅವರನ್ನು. ಶ್ಲೋಕ. ದೇವರನ್ನು ಆಶ್ರಯಿಸುವವರಿಗೆ ಸೌಭಾಗ್ಯ, ಸಂತೋಷ. ಕೇಳಿರಿ ದೈವಾಜ್ಞೆಯನ್ನು, ಆತನು ಎನಗಿತ್ತಿದ್ದನ್ನು. ಈ ದಿನ ನಾನಿನ್ನ ಹಡೆದಿಹೆನು, ನೀನೆನಗೆ ಮಗನು. ಕೇಳಿದೆಯಾದರೆ ನಿನಗಧೀನ ಮಾಡುವೆನು ರಾಷ್ಟ್ರಗಳನ್ನು, ಕೊಡುವೆನು ನಿನಗೆ ಸ್ವಾಸ್ಥ್ಯವಾಗಿ ಜಗದಾದ್ಯಂತವನ್ನು. ನೀ ಬಡಿದು ಹಾಕುವೆ ಕಬ್ಬಿಣದ ಗದೆಯಿಂದವರನ್ನು, ನೀ ಹೊಡೆದು ಹಾಕುವೆ ಮಣ್ಣಿನ ಮಡಕೆಯಂತವರನ್ನು. ಶ್ಲೋಕ. ದೇವರನ್ನು ಆಶ್ರಯಿಸುವವರಿಗಿದೆ ಸೌಭಾಗ್ಯ, ಸಂತೋಷ. ಘೋಷಣೆ. ಅಲ್ಲೆಲೂಯ, ಅಲ್ಲೆಲೂಯ. ನೀವು ಯೇಸು ಕ್ರಿಸ್ತರೊಂದಿಗೆ ಪುನರುತ್ಥಾನ ಹೊಂದಿರುವುದಾದರೆ ಸ್ವರ್ಗೀಯ ವಿಷಯಗಳ ಕಡೆಗೆ ಗಮನ ಕೊಡಿ. ಕ್ರಿಸ್ತ ಯೇಸು ಸ್ವರ್ಗದಲ್ಲಿ ದೇವರ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲೆಲೂಯ. ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ನಿಕೋದೇಮನೆಂಬ ಫರಿಸಾಯನೊಬ್ಬನಿದ್ದನು. ಅವನು ಯೆಹೂದ್ಯರ ನಾಯಕರಲ್ಲಿ ಒಬ್ಬನು. ಒಂದು ರಾತ್ರಿ ಅವನು ಯೇಸುವಿನ ಬಳಿಗೆ ಬಂದು, ಗುರುದೇವ, ತಾವು ದೇವರಿಂದ ಬಂದ ಬೋಧಕರೆಂದು ನಾವು ಬಲ್ಲೆವು. ದೇವರು ತನ್ನೊಡನೆ ಇಲ್ಲದ ಹೊರತು ಯಾರಿಂದಲೂ ತಾವು ಮಾಡುವ ಸೂಚಕ ಕಾರ್ಯಗಳನ್ನು ಮಾಡಲು ಆಗದು ಎಂದು ಹೇಳಿದನು. ಆಗ ಯೇಸು, ನಾನು ನಿನಗೆ ಸತ್ಯವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟಿದ್ದರಿಂದ ಅವನು ದೇವರ ಸಾಮ್ರಾಜ್ಯವನ್ನು ಸೇರಲಾರ ಎಂದು ಹೇಳಿದರು. ಅದಕ್ಕೆ ನಿಕೋದೇಮನು, ವಯಸ್ಸಾದ ಒಬ್ಬನು ಹೊಸದಾಗಿ ಹುಟ್ಟುವುದಾದರೂ ಹೇಗೆ? ತಾಯಿಯ ಗರ್ಭವನ್ನು ಮತ್ತೊಮ್ಮೆ ಹೊಕ್ಕು ಅವನು ಹುಟ್ಟಲು ಸಾಧ್ಯವೇ ಎಂದು ಕೇಳಿದನು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ನಾನು ನಿನಗೆ ಸತ್ಯವಾಗಿ ಹೇಳುತ್ತೇನೆ, ನೀರಿನಿಂದಲೂ ಪವಿತ್ರಾತ್ಮನಿಂದಲೂ ಹುಟ್ಟಿದ ಹೊರತು ಯಾವನೂ ದೇವರ ರಾಜ್ಯವನ್ನು ಪ್ರವೇಶಿಸಲಾರನು. ಶರೀರದಿಂದ ಹುಟ್ಟಿದ್ದು ಶರೀರಮಯ, ದೇವರಿಂದ ಹುಟ್ಟಿದ್ದು ದೈವಮಯ. ನೀವು ಹೊಸ ಜನ್ಮ ಪಡೆಯಬೇಕೆಂದು ನಾನು ಹೇಳಿದ್ದನ್ನು ಕೇಳಿ ಬೆರಗಾಗಬೇಕಿಲ್ಲ. ಗಾಳಿ ತನಗೆ ತೋಚಿದ ಕಡೆ ಬೀಸುತ್ತದೆ, ಅದರ ಸದ್ದು ನಿನಗೆ ಕೇಳಿಸುತ್ತದೆ, ಆದರೆ ಅದು ಎಲ್ಲಿಂದ ಬರುತ್ತದೆ,
ಎಲ್ಲಿಗೆ ಹೋಗುತ್ತದೆ ಎಂಬುದು ನಿನಗೆ ತಿಳಿಯದು. ದೇವರ ಆತ್ಮನಿಂದ ಹುಟ್ಟಿದ ಪ್ರತಿಯೊಬ್ಬನೂ ಅದರಂತೆಯೇ ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಸಾವಿನಿಂದ ಗೆದ್ದು ಬಂದ ಯೇಸು ಎಂದು ಹಾಡಿ ಎಂದು ಎಲ್ಲ ಬಂದು ಎಲ್ಲ ಬಂದು ಎಲ್ಲ ಬಂದು ಎಲ್ಲ ಬಂದು ಸಾವಿನಿಂದ ಗೆದ್ದು ಬಂದ ಯೇಸು ಎಂದು ಹಾಡಿ ಎಂದು ಎಲ್ಲ ಬಂದು ಎಲ್ಲ ಬಂದು ಎಲ್ಲ ಬಂದು ಎಲ್ಲ ಬಂದು ಸಂತೋಷದ ಶುಭ ಸಂಕೇತದ ಸಂಗೀತದ ಸವಿ ಆನಂದದ ಸಂತೋಷದ ಶುಭ ಸಂಕೇತದ ಸಂಗೀತದ ಸವಿ ಆನಂದದ ಈ ದಿನವ ಕೊಂಡಾಡುವ ನಾವೆಲ್ಲ ನಲಿದಾಡುವ ಎಲ್ಲ ಬಂದು ಹಾಡಿ ಎಂದು ಎಲ್ಲ ಬಂದು ಹಾಡಿ ಎಂದು ಆ ದೇವ ಮತ್ತೊಮ್ಮೆ ನಮಗಾಗಿ ಎದ್ದನೆಂದು ಸಾವಿನಿಂದ ಗೆದ್ದು ಬಂದ ಯೇಸು ಎಂದು ಹಾಡಿ ಎಂದು ಎಲ್ಲ ಬಂದು ಎಲ್ಲ ಬಂದು ಎಲ್ಲ ಬಂದು ಎಲ್ಲ ಬಂದು ಗೆದ್ದ ಸಾವಿಂದಲಿ ಹೊಸ ಜೀವವ ದಿವ್ಯ ನವಚೇತನ ನೋವಿಂದಲಿ ಗೆದ್ದ ಸಾವಿಂದಲಿ ಹೊಸ ಜೀವವ ದಿವ್ಯ ನವಚೇತನ ಪಡೆದಾಗ ದೇವನು ಹೊಸ ಶಕ್ತಿ ತಂದನು ಎಲ್ಲ ಬಂದು ಹಾಡಿ ಎಂದು ಎಲ್ಲ ಬಂದು ಹಾಡಿ ಎಂದು ಆ ದೇವ ಮತ್ತೊಮ್ಮೆ ನಮಗಾಗಿ ಎದ್ದನೆಂದು ಸಾವಿನಿಂದ ಗೆದ್ದು ಬಂದ ಯೇಸು ಎಂದು ಹಾಡಿ ಎಂದು ಎಲ್ಲ ಬಂದು ಎಲ್ಲ ಬಂದು ಎಲ್ಲ ಬಂದು ಎಲ್ಲ ಬಂದು ಎಲ್ಲ ಬಂದು ಮರಣವ ಜಯಿಸಿ ಎದ್ದನು ಯೇಸು ಪಾಪವ ಅಳಿಸಿ ಬಂದನು ಯೇಸು ಸಂತಸ ಬೀರಿ ತಾ ಪ್ರೇಮ ತೋರಿ ನವ ಜೀವ ತಂದನು ಯೇಸು ಅಲ್ಲೆಲೂಯಾ 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 Alleluia, 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 Alleluia.
ಯೇಸುವಿನದಲ್ಲಿ ನಲಿಯುತ್ತಲಿ ಹಾಡೋಣ. ದೇವನಿಗೆ ಭಕ್ತಿಯಲ್ಲಿ ನಮಿಸೋಣ. ಹೊಸ ಹೊಸ ಅನುಭವ ನಮಗಾಗಲಿ, ಅರಿಯದ ಸುಖ ಸುಖ ಕೈ ಸೇರಲಿ. ಹೊಸ ಹೊಸ ಅನುಭವ ನಮಗಾಗಲಿ, ಅರಿಯದ ಸುಖ ಸುಖ ಕೈ ಸೇರಲಿ. ಹೊಸ ಶ್ರದ್ಧೆಯು ಎದೆ ತುಂಬಲಿ, ಆ ಯೇಸು ಶುಭ ನಾಮ ಮನ ಹಾಡಲಿ. ಮನ ಹಾಡಲಿ, ಮನ ಹಾಡಲಿ. ಮರಣವ ಜಯಿಸಿ ಎದ್ದನು ಯೇಸು, ಪಾಪವ ಅಳಿಸಿ ಬಂದನು ಯೇಸು. ಸಂತಸ ಬೀರಿ ತಾ ಪ್ರೇಮ ತೋರಿ ನವ ಜೀವ ತಂದನು ಯೇಸು. ನವ ಜೀವ ತಂದನು ಯೇಸು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಶಿಷ್ಯರಿಗೆ ನೀಡಿದರು ಶಾಂತಿಯನು, ನೀಗಿದರು ಅಂಜಿಕೆಯ ತೆರೆಯನ್ನು. ಆ ಬಗೆ ಶಾಂತಿಯು ನಮದಾಗಲಿ, ಭಯವದು ಹೃದಯದೆ ದೂರಾಗಲಿ. ಆ ಬಗೆ ಶಾಂತಿಯು ನಮದಾಗಲಿ, ಭಯವದು ಹೃದಯದಿ ದೂರಾಗಲಿ. ಹೊಸ ಮಾರ್ಗವು ಎದುರಾಗಲಿ, ಆ ಯೇಸು ನಿಜ ಮುಕ್ತಿ ಪಥ ತೋರಲಿ. ಪಥ ತೋರಲಿ, ಪಥ ತೋರಲಿ. ಮರಣವ ಜಯಿಸಿ ಎದ್ದನು ಯೇಸು, ಪಾಪವ ಅಳಿಸಿ ಬಂದನು ಯೇಸು. ಸಂತಸ ಬೀರಿ ತಾ ಪ್ರೇಮ ತೋರಿ ನವ ಜೀವ ತಂದನು ಯೇಸು. ನವ ಜೀವ ತಂದನು ಯೇಸು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕ್ರಿಸ್ತರ ಪುನರುತ್ಥಾನ ಎಲ್ಲರಿಗೂ ವರದಾನ. ಹಬ್ಬದ ಶುಭ ದಿನ, ಸಂತೋಷದ ಸಂಭ್ರಮ. ನೀಟಿದ ಹೊಸ ನಂಬಿಕೆ ಬದುಕಿನ ಈ ಪಯಣಕ್ಕೆ, ಎಲ್ಲಿದೆ ಸರಿ ಹೋಲಿಕೆ ಯೇಸುವ ಆ ತ್ಯಾಗಕ್ಕೆ. ಸಾವನ್ನು ತಾಜಯಿಸಿದ ಸಂದೇಶ ನೀಡಿದ, ಸಾವನ್ನು ತಾಜಯಿಸಿದ ಸಂದೇಶ ನೀಡಿದ
ನನ್ನಲ್ಲಿ ನಂಬಿಕೆ ನಾ ನಿಮ್ಮ ಕಾಪಾಡುವೆ. ಕ್ರಿಸ್ತರ ಪುನರುತ್ಥಾನ ಎಲ್ಲರಿಗೂ ವರದಾನ. ಹಬ್ಬದ ಶುಭ ದಿನ ಸಂತೋಷದ ಸಂಭ್ರಮ. ಪ್ರಭು ಕ್ರಿಸ್ತನು ಬೆಳಗಿದ ಈ ಭುವಿಯನು, ಶಾಂತಿಯ ಮಳೆ ಕರೆದನು, ಪ್ರೀತಿಯ ಹೊಳೆ ತಂದನು. ಆ ಹಬ್ಬ ಕೊಂಡಾಡುವ ಸಾರೋಣ ಸಂದೇಶವಾ, ಆ ಹಬ್ಬ ಕೊಂಡಾಡುವ ಸಾರೋಣ ಸಂದೇಶವಾ. ಪ್ರೇಮದೇ ಬಾಳುವ ಎಲ್ಲರೂ ಒಂದಾಗುವ. ಕ್ರಿಸ್ತರ ಪುನರುತ್ಥಾನ ಎಲ್ಲರಿಗೂ ವರದಾನ. ಹಬ್ಬದ ಶುಭ ದಿನ ಸಂತೋಷದ ಸಂಭ್ರಮ. ಕ್ರಿಸ್ತರ ಪುನರುತ್ಥಾನ ಎಲ್ಲರಿಗೂ ವರದಾನ. ಹಬ್ಬದ ಶುಭ ದಿನ ಸಂತೋಷದ ಸಂಭ್ರಮ. ಅವನ ರಾಜ್ಯ ಸೇರೆ ಪ್ರೀತಿ ಮಾಡುವ, ಅವನು ನುಡಿದ ರೀತಿ ನಾವು ನಡೆಯುವ. ಬಂದ ಮುಕ್ತಿಗೆ ಮನದ ಶಾಂತಿಗೆ ಯೇಸು ಪ್ರಭುವನ್ನು ನಾವು ಭಜಿಸುವ. ಯೇಸು ಪ್ರಭುವನ್ನು ನಾವು ಭಜಿಸುವ. ಅವನ ರಾಜ್ಯ ಸೇರೆ ಪ್ರೀತಿ ಮಾಡುವ, ಅವನು ನುಡಿದ ರೀತಿ ನಾವು ನಡೆಯುವ. ಸತ್ಯವ ಹುಡುಕೋಣ, ಪ್ರೀತಿಯ ಹಂಚೋಣ, ಸ್ನೇಹದ ಬಾಗಿಲ ತೆರೆದು ನಿಲ್ಲುವ. ದ್ವೇಷವಾಳಿಸೋಣ, ಸಹನೆಯ ಕಲಿಸೋಣ, ತ್ಯಾಗಕ್ಕೆ ನೂತನ ಅರ್ಥ ತೋರುವ. ಅವನಲ್ಲಿ ಮನವಿಟ್ಟು ನಡೆ ಮುಂದೆ ಅಡಿಯಿಟ್ಟು. ಅವನ ರಾಜ್ಯ ಸೇರಿ ಪ್ರೀತಿ ಮಾಡುವ, ಅವನು ನುಡಿದ ರೀತಿ ನಾವು ನಡೆಯುವ. ನ್ಯಾಯಕ್ಕೆ ಸೆಣಸೋಣ, ಧರ್ಮವ ಬೆಳೆಸೋಣ, ಬಡವರ ಬವಣೆಗೆ ಸೆಟೆದು ನಿಲ್ಲುವ. ಕೈಗಳ ನೀಡೋಣ, ಸೇವೆಯ ಮಾಡೋಣ, ಕಂಬನಿ ಹನಿಗಳ ನಾವು ಒರೆಸುವ. ಪ್ರಭುವಲ್ಲಿ ಒಲವಿಟ್ಟು ಪಡೆ ಮುಕ್ತಿ
ಶಾಂತಿ ಇದೆ ಗುಟ್ಟು. ಅವನ ರಾಜ್ಯ ಸೇರಿ ಪ್ರೀತಿ ಮಾಡುವ, ಅವನು ನುಡಿದ ರೀತಿ ನಾವು ನಡೆಯುವ. ಬಂದ ಮುಕ್ತಿಗೆ ಮನದ ಶಾಂತಿಗೆ ಯೇಸು ಪ್ರಭುವನ್ನು ನಾವು ಭಜಿಸುವ, ಯೇಸು ಪ್ರಭುವನ್ನು ನಾವು ಭಜಿಸುವ. ಅವನ ರಾಜ್ಯ ಸೇರಿ ಪ್ರೀತಿ ಮಾಡುವ, ಅವನು ನುಡಿದ ರೀತಿ ನಾವು ನಡೆಯುವ.